ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ಭಾಳಷ್ಟು ಯೂಟ್ಯೂಬರ್ಸ್ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿರಲ್ಲ ಮತ್ತು ಈ ಒಂದು ವಿಷಯ ಯಾರೂ ಹೇಳಿರಲ್ಲ ಫ್ರೆಂಡ್ಸ್. ಅದು ಏನು ಅಂತಂದರೆ, ನೀವು ಯೂಟ್ಯೂಬ್ ಕ್ರಿಯೇಟ್ ಆಗಿದ್ದರೆ, ಯೂಟ್ಯೂಬರ್ ಆಗಿದ್ದರೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಲ್ಲ ನೋಟಿಫಿಕೇಷನ್ ಹೋಗಿರುತ್ತೆ ಅಂದ್ಕೊಂಡಿರ್ತೀರ. ನಿಮ್ಮ ಚಾನಲಲ್ಲಿ ಎಷ್ಟಿದೆ ಸಬ್ಸ್ಕ್ರೈಬರ್ಸ್ ಅಷ್ಟು ಜನಕ್ಕೆ ನೋಟಿಫಿಕೇಷನ್ ಹೋಗಿರುತ್ತೆ ಅಂತ ಅಂದ್ಕೊಂಡಿರ್ತೀರ. ಅದು ತಪ್ಪು ಫ್ರೆಂಡ್ಸ್. ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಎಷ್ಟು ಜನಕ್ಕೆ ಹೋಗುತ್ತೆ ಅಂತೇಳಿ. ಈಗ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ, 4,410 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಈಗ ನನ್ನ ವಿಡಿಯೋದಲ್ಲಿ, ನನ್ನ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದರೆ ಇಷ್ಟು ಜನಕ್ಕೆ ಹೋಗಲ್ಲ ಫ್ರೆಂಡ್ಸ್. ಸ್ವಲ್ಪ ಜನಕ್ಕೆ ಅಷ್ಟೇ ನೋಟಿಫಿಕೇಷನ್ ಹೋಗುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ. ಹೇಗೆ ನೋಡೋದು ಅಂತೇಳಿ ನಿಮಗೆ ಈಗ ತೋರಿಸ್ಕೊಡ್ತೀನಿ. ಗೂಗಲ್ ಕ್ರೋಮ್ನ ಓಪನ್ ಮಾಡಬೇಕು. ಓಪನ್ ಮಾಡಿದ ಮೇಲೆ ಯೂಟ್ಯೂಬ್ನ ಓಪನ್ ಮಾಡಿ. ಈಗ ನನ್ನ ಚಾನಲ್ ಇಲ್ಲಿ ಓಪನ್ ಮಾಡಿದ್ದೀನಿ. ಇಲ್ಲಿ ಕಸ್ಟಮೈ ಚಾನಲ್ ಅಂತಿದೆ, ಅದನ್ನ ಕ್ಲಿಕ್ ಮಾಡ್ತೀನಿ. ಈ ಥರ ಲೋಡ್ ಆಗುತ್ತೆ, ಸ್ವಲ್ಪ ಟೈಮ್ ತೊಗೊಳುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮೇಲ್ಗಡೆ ಡ್ಯಾಶ್ ಬೋರ್ಡ್ ಇದೆ, ಕೆಳಗಡೆ ವೀಡಿಯೋಸ್ ಇದೆ. ವೀಡಿಯೋಸ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮೆಲ್ಲ ವೀಡಿಯೋಸ್ ಇಲ್ಲಿ ಬರುತ್ತೆ. ಈಗ ನನ್ನ ಚಾನಲ್ ವೀಡಿಯೋಸ್ ಎಲ್ಲ ಬಂದಿದೆ. ಇದರಲ್ಲಿ ಯಾವ ವೀಡಿಯೋನಾದರೂ ನೀವು ಕ್ಲಿಕ್ ಮಾಡಿ ನೋಡ್ಬೋದು. ನಾನು ಈಗ ಈ ಒಂದು ವೀಡಿಯೋನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಪೆನ್ಸಿಲ್ ಸಿಂಬಲ್ನ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ, ಮೇಲ್ಗಡೆ ಪೆನ್ಸಿಲ್ ಸಿಂಬಲ್ ಇದೆ, ಎಡಿಟ್ ಇದೆ, ಕೆಳಗಡೆ ಅನಲೈಟಿಕ್ಸ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಸೆಕೆಂಡು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಬಂದಾದಮೇಲೆ ಇಲ್ಲಿ ಮೇಲ್ಗಡೆ ಎರಡನೇದು ರೀಚ್ ಅಂತಿದೆ, ಅದನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇದ್ದೀರಾ, ಇಂಪ್ರೆಷನ್ಸ್ ಆ್ಯಂಡ್ ಹೌ ದೇ ಲೆಟ್ ಟು ವಾಚ್ ಟೈಮ್ ಅಂತಿದೆ, ಇಲ್ಲಿ ನೋಡ್ಬೋದು. ಅದಾದಮೇಲೆ ಕೆಳಗಡೆ ಇಲ್ಲಿ ಇಂಪ್ರೆಷನ್ಸ್ ಆ್ಯಂಡ್ ಹೌ ಟು ಲೆಟ್ ಟು ವಾಚ್ ಟೈಮ್ ಕೆಳಗಡೆ ಇಲ್ಲಿ ನೋಡ್ತಾ ಇದ್ದೀರಾ, ಬೆಲ್ ನೋಟಿಫಿಕೇಷನ್ಸ್ ಸೆಂಟ್ ಅಂತಿದೆ. ಇಲ್ಲಿ ನೋಡ್ತಿದ್ದೀರಾ, ಬೆಲ್ ನೋಟಿಫಿಕೇಷನ್ಸ್ ಸೆಂಟ್ ಅಂತಂದರೆ ಇಲ್ಲಿ ಇದೆ ನೋಡಿ, ಎಷ್ಟು ಜನಕ್ಕೆ ಯೂಟ್ಯೂಬ್ದವರು ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಬ್ಸ್ಕ್ರೈಬರ್ಸ್ಗೆ ಸೆಂಡ್ ಮಾಡಿದ್ದಾರೆ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ, ಈಗ ನನ್ನ ಚಾನಲ್ನಲ್ಲಿ 4,400 ಸಬ್ಸ್ಕ್ರೈಬರ್ ಇದ್ದಾರೆ. ಆದರೆ ಅವರು ಸೆಂಡ್ ಮಾಡಿರೋದು 944 ಸಬ್ಸ್ಕ್ರೈಬರ್ಸ್ಗೆ ಅಷ್ಟೇ ಸೆಂಡ್ ಮಾಡಿದ್ದಾರೆ. ಇಲ್ಲಿ ನೋಡ್ತಿದ್ರೆ 944 ಸಬ್ಸ್ಕ್ರೈಬರ್ಸ್ ಗಾಟ್ ನೋಟಿಫಿಕೇಷನ್ಸ್ ಅಂತಿದೆ. ಅದಾದಮೇಲೆ ಇಲ್ಲಿ ಅಷ್ಟು ಜನಕ್ಕೆ ಸೆಂಡ್ ಮಾಡಿದಾದ್ಮೇಲೆ ಎಷ್ಟು ಜನ ನಮಗೆ ಆ ನೋಟಿಫಿಕೇಷನ್ ಮುಖಾಂತರ ಕ್ಲಿಕ್ ಮಾಡಿ ನೋಡಿದ್ದಾರೆ ಅಂತೇಳಿ ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ 0.5% to 2.5% ಅಂತ ಅಷ್ಟೇ ಇದೆ. ಇಲ್ಲಿ ನೋಡ್ತಿದ್ದಾರೆ 0.6% ಅಷ್ಟೇ, 1% ಜನನು ಕ್ಲಿಕ್ ಮಾಡಿ ನೋಡಿಲ್ಲ ಅಂತೇಳಿ ಇಲ್ಲಿ ಗೊತ್ತಾಗುತ್ತೆ. ನಿಮ್ಮ ಚಾನಲ್ನಲ್ಲಿ ವೀಡಿಯೋಸ್ಗೂ ಕೂಡ ಈ ಥರ ಚೆಕ್ ಮಾಡ್ಬೋದು. ಈಗ ಬೆಲ್ ನೋಟಿಫಿಕೇಷನ್ ಬಂದ ಮೇಲೆ, ಅಂದರೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಟಿಫಿಕೇಷನ್ ಬರುತ್ತಲ್ಲ, ಬಂದಾದಮೇಲೆ ಎಷ್ಟು ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ ಅಂತೇಳಿ ಇಲ್ಲಿ ನೋಡ್ಬೋದು. ವ್ಯೂಸ್ ಫ್ರಮ್ ಬೆಲ್ ನೋಟಿಫಿಕೇಷನ್ಸ್ ಅಂತಿದೆ, 6 ಜನ ಅಷ್ಟೇ ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ದಾರೆ ಫ್ರೆಂಡ್ಸ್. ಈ ಥರ ನೀವು ನೋಡ್ಬೋದು ಎಷ್ಟು ಜನಕ್ಕೆ ನಿಮ್ಮ ವಿಡಿಯೋ ನೋಟಿಫಿಕೇಷನ್ ಹೋಗಿದೆ ಮತ್ತು ಎಷ್ಟು % ಇಲ್ಲಿ ಕ್ಲಿಕ್ ಮಾಡಿ ನೋಡಿದ್ದಾರೆ ಮತ್ತು ಎಷ್ಟು ಜನ ಕ್ಲಿಕ್ ಮಾಡಿ ನೋಡಿದ್ದಾರೆ ಅಂತೇಳಿ ಈ ಥರ ನೀವು ನೋಡ್ಕೋಬೋದು ಫ್ರೆಂಡ್ಸ್. ಇದು ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ಫ್ರೆಂಡ್ಸ್. ಭಾಳಷ್ಟು ಜನ ಯಾರು ಯೂಟ್ಯೂಬರ್ ಈ ಒಂದು ಇನ್ಫಾರ್ಮೇಷನ್ ಯಾರು ಹೇಳ್ಕೊಟ್ಟಿರಲ್ಲ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.